ಸೋನಿಯಾ ಹಾಗೆ ರಾಹುಲ್ ಗಾಂಧಿ ಪ್ರಯಾಣ ಮಾಡ್ತಿದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಬೆಂಗಳೂರಿನಿಂದ ಹೊರಟಿದ್ರು ಈ ಮಹಾಗಠಬಂಧನ್ನ ಇನ್ಫ್ಯಾಕ್ಟ್ ಇಂಡಿಯಾದ ಸಭೆಯನ್ನ ಮುಗಿಸಿಕೊಂಡು ವಾಪಸ್ ಹೋಗ್ತಾ ಇದ್ದ ಸಂದರ್ಭದಲ್ಲಿ ರಾಹುಲ್ ಹಾಗೆ ಸೋನಿಯಾ ಗಾಂಧಿ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಹೀಗಾಗಿ ವಿಮಾನವನ್ನ ತುರ್ತು ಭೂಸ್ಪರ್ಶವನ್ನ ಮಾಡಲಾಗಿದೆ. ಭೋಪಾಲ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ಈ ವಿಶೇಷ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಬೆಂಗಳೂರಿನಲ್ಲಿ 2 ದಿನಗಳ ಕಾಲ ಏನು ಸಭೆ ನಡೀತಾ ಇತ್ತು, ಆ ಸಭೆಯನ್ನ ಮುಗಿಸಿಕೊಂಡು ವಾಪಸ್ ಹೋಗ್ತಿದ್ದ ಸಂದರ್ಭದಲ್ಲಿ ಈ ರೀತಿಯಾಗಿದೆ. ಇದರ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಟೆಕ್ನಿಕಲ್ ಕಾರಣಕ್ಕೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನೋ ಮಾಹಿತಿ ಎಕ್ಸಾಕ್ಟ್ಲಿ ಏನಾಯ್ತು, ಹಾಗೆ ಸದ್ಯಕ್ಕೆ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸೋನಿಯಾ ಹಾಗೆ ರಾಹುಲ್ ಗಾಂಧಿ ಬಗ್ಗೆ? ಸ್ಮಿತಾ, ಬೆಂಗಳೂರಿನಲ್ಲಿ ಈ ಒಂದು ಇಂಡಿಯಾದ ಸಭೆಯನ್ನ ಮುಗಿಸಿಕೊಂಡು ಮರಳಿ ಅವರು ದೆಹಲಿಗೆ ತೆರಳ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಭೋಪಾಲದ ಹತ್ತತ್ರ ಅವರ ವಿಮಾನ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಹವಾಮಾನದ ವೈಪರೀತ್ಯ ಕೂಡ ಆಗುತ್ತೆ. ಅದೇ ಒಂದು ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ಅವರ ಒಂದು ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಅಂತ ಮಾಹಿತಿಗಳಿದಾವೆ. ಹೀಗಾಗಿ ಅನಿವಾರ್ಯ ಕಾರಣಗಳಿಂದ ತುರ್ತು ಭೂಸ್ಪರ್ಶವನ್ನ ಮಾಡಲಾಗಿದೆ. ಸದ್ಯ ಅವರು ಭೋಪಾಲದಲ್ಲಿ ಅವರ ಒಂದು ವಿಮಾನವನ್ನ ಇಳಿಸಲಾಗಿದೆ. ಈಗ ಅಲ್ಲಿ ಹವಾಮಾನ ವೈಪರೀತ್ಯ ಸರಿ ಆಗ್ತಿದ್ದ ಹಾಗೇನೆ ಮತ್ತೆ ಟೇಕ್ ಆಫ್ ಆಗುತ್ತೆ. ನಂತರ ಅವರು ದೆಹಲಿಗೆ ತಮ್ಮ ನಿವಾಸಕ್ಕೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ತೆರಳುತ್ತಾರೆ. ಆದ್ರೆ ಸದ್ಯದ ಸಂದರ್ಭದಲ್ಲಿ ಯಾವುದೇ ಗಂಭೀರವಾಗಿರ್ತಕ್ಕಂಥ ಅಥವಾ ಯಾವುದೇ ಚಿಂತೆಗೆ ಈಡು ಮಾಡುವಂತ ಯಾವುದೇ ಘಟನೆಗಳು ಕೂಡ ನಡೆದಿಲ್ಲ. ಜೊತೆಗೆ ಅವರು ಇಬ್ರು ಕೂಡ ಸುರಕ್ಷಿತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತೇಳಿ ಮಾಹಿತಿಗಳು ಬರ್ತಾ ಇದಾವೆ. ಧನ್ಯವಾದ ರಾಘವೇಂದ್ರ ಗುಡಿ ಮಾಹಿತಿಗಾಗಿ. 2024ರ ಚುನಾವಣೆ ಮೋದಿ ವರ್ಸಸ್ ಇಂಡಿಯಾ, ಎನ್ಡಿಎ ವರ್ಸಸ್ ಇಂಡಿಯಾ ಹೀಗೆ ಹೇಳಿ ಬೆಂಗಳೂರಿನ 2 ದಿನಗಳ ಮಹಾ ಮೈತ್ರಿ ಸಂಗಮಕ್ಕೆ ತೆರೆ ಎಳೆದಿವೆ ವಿರೋಧ ಪಕ್ಷಗಳು. ಮೋದಿ ವಿರುದ್ಧ ಚುನಾವಣಾ ಕಹಳೆ ಊದಿ ಮುಂದಿನ ನಿಲ್ದಾಣ ಬಾಂಬೆ ಅಂತಲೂ ತಿಳಿಸಿ ಪಿಕ್ಚರ್ ಅಭಿ ಬಾಕಿ ಹೇ ಅಂತಲೂ ಸುಳಿವು ನೀಡಿವೆ. ದೊಡ್ಡದಾಗ್ತಿದೆ ಮೋದಿ ದುಶ್ಮನ್ಗಳ ಮಹಾಶಕ್ತಿ. ಲೋಕಸಭೆ ಯುದ್ಧಕ್ಕೆ ಕರ್ನಾಟಕದಿಂದಲೇ ಕ್ರಾಂತಿ. ಮೋದಿಯನ್ನು ಮ್ಯಾಜಿಕ್ ಮ್ಯಾನ್ ವಿರುದ್ಧ ತೊಡೆತಟ್ಟಿ ರಣವೀಳ್ಯ ಕೊಟ್ಟಿದೆ ಮಹಾಮೈತ್ರಿಕೂಟ. ಯುಪಿಎ ಪಕ್ಷ ಮಹಾಗಠಬಂಧನ್ ಪಕ್ಷ ಅಂತೆಲ್ಲ ಕರೆಸ್ಕೊಳ್ತಿದ್ದ ಕಾಂಗ್ರೆಸ್ ನೇತೃತ್ವದ ಮೋದಿ ವಿರೋಧಿ ಕೂಟ ಈಗ ಇಂಡಿಯಾ ಅನ್ನೋ ಹೆಸರಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ಏನಿದು ಇಂಡಿಯಾ ಮಹಾ ಒಕ್ಕೂಟ? ಐ ಫಾರ್ ಇಂಡಿಯನ್, ಎನ್ ಫಾರ್ ನ್ಯಾಷನಲ್, ಡಿ ಫಾರ್ ಡೆವಲಪ್ಮೆಂಟಲ್, ಐ ಫಾರ್ ಇನ್ಕ್ಲೂಸಿವ್, ಎ ಫಾರ್ ಅಲಯನ್ಸ್. ಭಾರತೀಯ ರಾಷ್ಟ್ರೀಯ ಅಭಿವೃದ್ಧಿಶೀಲ ಅಂತರ್ಗತ ಮೈತ್ರಿಕೂಟ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಂಡಿಯಾ ಅಂತ ಹೆಸರಿಟ್ಟಿದ್ದಾರೆ. ಇಂಡಿಯಾ ಅನ್ನೋದು ಬರೀ ಒಕ್ಕೂಟಕ್ಕಿಟ್ಟ ಹೆಸರಲ್ಲ, ಭಾರತೀಯರನ್ನ ಮಾನಸಿಕವಾಗಿ ಸೆಳೆಯುವ ಪ್ರಯತ್ನ, ದೇಶದ ಜನರಲ್ಲಿ ದೇಶಾಭಿಮಾನದ ಕಿಚ್ಚು ಹೆಚ್ಚಿಸುವ ಉದ್ದೇಶ. ಹಾಗಾಗಿ ಇಂಡಿಯಾ ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ಮಹಾ ಮೈತ್ರಿಕೂಟ ನಾಯಕರ ಮಾತುಗಳು. Earlier we worked with UPA, now with all 26 parties a new name is given, that is Indian National Developmental Inclusive Alliance, that is INDIL. Let us challenge India. NDA, can you challenge India? Bhajpa, can you challenge India? The other people, can you challenge India? We love our motherland. We are the patriotic people of this country. इंडिया लड़ाई एनडीए और इंडिया के बीच में है, नरेंद्र मोदी जी और इंडिया के बीच में है, उनकी विचारधारा और इंडिया के बीच में है. आप जानते हो जब भी कोई हिंदुस्तान के सामने खड़ा होता है, इंडिया के सामने खड़ा होता है, तो जीत किसकी होती है कहने की जरूरत भी नहीं है. ಬೆಂಗಳೂರಲ್ಲಿ ನಡೆದ ಮಹಾಮೈತ್ರಿಕೂಟದ ಅಧ್ಯಾಯ 2 ಒಂದು ಹಂತಕ್ಕೆ ಯಶಸ್ವಿಯಾಗಿದೆ. 2024ರ ಲೋಕಸಭೆಗೆ ಚುನಾವಣೆಗೆ ಒಗ್ಗಟ್ಟಿನಿಂದ 420 ಅಭ್ಯರ್ಥಿಗಳನ್ನು ಹಾಕಲು ನಿರ್ಧರಿಸಿವೆ. ಮುಂದಿನ ಮಹಾಮೈತ್ರಿಕೂಟದ ಸಭೆ ಇಂಡಿಯಾ ಹೆಸರಲ್ಲಿ ಮುಂಬೈನಲ್ಲಿ ನಡೆಯಲಿದ್ದು, ಅಲ್ಲಿ ಮೋದಿ ವಿರುದ್ಧ ಹೇಗೆಲ್ಲ ಹೋರಾಡಬೇಕು, ಯಾರು ಪ್ರಧಾನಿ ಅಭ್ಯರ್ಥಿ, ಯಾವ ರೀತಿ ಹೋರಾಟ ಅನ್ನೋ ರೂಪುರೇಷೆ ರೆಡಿಯಾಗುತ್ತೆ. ಮುಂದಿನ ನಿಲ್ದಾಣ ಏನೋ ಬಾಂಬೆ, ಆದ್ರೆ 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ಆದ ಈ ಮಹಾಗಠಬಂಧನ ಸಭೆಯಲ್ಲಿ ಕೈಗೊಳ್ಳಲಾದ ನಿರ್ಣಯಗಳು ಏನೇನು, ಅದ್ರ ಬಗ್ಗೆ ಕೂಡ ಗಮನ ವಹಿಸ್ತಾ ಹೋಗೋಣ. ಒಕ್ಕೂಟದ ನಿರ್ಣಯವನ್ನ ಅಂಗೀಕಾರ ಮಾಡಲಿಕ್ಕೆ 11 ಜನರ ಸಮನ್ವಯ ಸಮಿತಿಯನ್ನ ರಚನೆ ಮಾಡಲಿಕ್ಕೆ ರೂಪುರೇಷೆಯನ್ನ ಸಿದ್ಧಪಡಿಸಲಾಗಿದೆ. ಆದ್ರೆ ಈ 11 ಜನರು ಯಾರು ಅನ್ನೋದರ ಹೆಸರನ್ನ ತಿಳಿಸೋದು ಇಲ್ಲಲ್ಲ, ಅಂದ್ರೆ ಬೆಂಗಳೂರಿನಲ್ಲ, ಬದಲಾಗಿ ಬಾಂಬೆಯಲ್ಲಿ ಅಂತ ಹೇಳಲಾಗ್ತಾ ಇದೆ.
ಸದ್ಯಕ್ಕೆ ಈ ಒಕ್ಕೂಟ ಏನ್ ಮಾಡ್ಕೊಳ್ಳಲಾಗಿದೆ ಇಂಡಿಯಾ ಅನ್ನೋ ಹೆಸರಲ್ಲಿ, ಇದರ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾನಿಟರ್ ಮಾಡಲಿಕ್ಕೆ ಇವರಿಗೆ ಜವಾಬ್ದಾರಿಯನ್ನ ವಹಿಸಲಾಗುತ್ತೆ ಈ 11 ಮಂದಿಗೆ. ಆದ್ರೆ ಮುಂಬೈನ ಈ ಒಂದು ಸಭೆಯನ್ನು ನಿಗದಿ ಮಾಡಲಾಗಿದೆ, ಮುಂಬೈನಲ್ಲಿ ಮುಂದಿನ ಸಭೆ ಅಂತ ಹೇಳಿ. ಅಲ್ಲಿ 11 ಸದಸ್ಯರ ಹೆಸರನ್ನ ಘೋಷಣೆ ಮಾಡುವ ನಿರ್ಣಯವನ್ನ ಇಲ್ಲಿ ಬೆಂಗಳೂರಿನಲ್ಲಿ ಕೈಗೊಳ್ಳಲಾಗಿದೆ. ಇನ್ನು ಒಕ್ಕೂಟದಲ್ಲಿ ಇನ್ ಕೇಸ್ ಏನಾದ್ರೂ ಭಿನ್ನ ಮತಗಳು ಬಂದ್ರೆ ಬರೋ ಸಾಧ್ಯತೆಗಳು, ಯಾಕಂತಂದ್ರೆ ಕಾಂಪಿಟೇಷನ್ ಅನ್ನೋದು ಅಷ್ಟರ ಮಟ್ಟಿಗಿದೆ ಇರೋ ಎಲ್ಲಾ ಪಕ್ಷಗಳ ನಾಯಕರ ನಡುವೆ. ಹೀಗಾಗಿ ಇನ್ ಕೇಸ್ ಏನಾದ್ರೂ ಭಿನ್ನ ಮತಗಳು ಬಂದ್ರೆ ಸಮನ್ವಯ ಸಮಿತಿಯಲ್ಲೇ ಅದನ್ನ ಪರಿಹಾರವನ್ನ ಮಾಡ್ಕೊಳ್ಬೇಕು ಅನ್ನೋ ನಿರ್ಣಯವನ್ನ ಕೂಡ ಬೆಂಗಳೂರಿನ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ಪ್ರಜಾಪ್ರಭುತ್ವ ಉಳಿವಿಗೆ ಒಂದೇ ಧ್ವನಿಯಲ್ಲಿ ಒಗ್ಗಟ್ಟಿನ ಹೋರಾಟ ಮಾಡಬೇಕು ಅನ್ನೋ ನಿರ್ಧಾರವನ್ನ ಕೂಡ ಅಂಗೀಕರಿಸಲಾಗಿದೆ. ಜೊತೆಗೆ ಬಿಜೆಪಿ ನೇತೃತ್ವದ ಎನ್ಡಿಎ ವಿರುದ್ಧ ಸಾಮೂಹಿಕ ಹೋರಾಟಕ್ಕೆ ನಿರ್ಧಾರವನ್ನ ಅಂಗೀಕರಿಸಲಾಗಿದೆ ಬೆಂಗಳೂರಿನಲ್ಲಿ ನಡೆದಂತಹ 2 ದಿನಗಳ ಸಭೆಯಲ್ಲಿ. ಇನ್ನು ದ್ವೇಷ ರಾಜಕಾರಣದ ವಿರುದ್ಧ ಹಾಗೆ ಸರ್ಕಾರಿ ಸಂಸ್ಥೆಗಳ ರಕ್ಷಣೆಯ ಪರವಾಗಿ ನಮ್ಮ ಮುಂದಿನ ಹೋರಾಟ ಇರಬೇಕು ಅನ್ನೋ ಅಜೆಂಡಾವನ್ನ ಕೂಡ ಸೆಟ್ ಮಾಡಿಕೊಳ್ಳಲಾಗಿದೆ ಈ ಮಹಾ ಮೈತ್ರಿ ಸಂಗಮದ 2 ದಿನಗಳ ಸಭೆಯಲ್ಲಿ. ಇಷ್ಟೆಲ್ಲ ಅಜೆಂಡಾ ಸೆಟ್ ಮಾಡಿಕೊಳ್ಳಲಾಗಿದೆ, ಹಾಗೆ ಒಂದಷ್ಟು ರೂಪುರೇಷೆಗಳನ್ನ ಕೂಡ ಸಿದ್ಧಪಡಿಸಿಕೊಳ್ಳಲಾಗಿದೆ. ಹಾಗಾದ್ರೆ 2024ರ ಚುನಾವಣೆಯ ಹಾದಿ ಅನಾಯಾಸವಾಯ್ತಾ ಈ ಮೈತ್ರಿಕೂಟಗಳ ಪಾಲಿಗೆ ಅಥವಾ ಇಂಡಿಯಾದ ಪಾಲಿಗೆ ಅಂತಂದ್ರೆ ಕಡಾಖಂಡಿತವಾಗಿಯೂ ಕೂಡ ಒಂದಷ್ಟು ಸವಾಲುಗಳು ಇಂಡಿಯಾದ ಮುಂದೆ ಕೂಡ ಇದೆ ಅನ್ನೋದನ್ನ ನಾವು ಗುರುತಿಸಬೇಕಾಗತ್ತೆ. ಹಾಗಾದ್ರೆ ಯಾವೆಲ್ಲ ಸವಾಲುಗಳನ್ನ ಎದುರಿಸುವ ಸಾಧ್ಯತೆ ಇದೆ ಈ ಒಂದು ಮಹಾ ಮೈತ್ರಿ ಸಂಗಮ ಅಥವಾ ಇಂಡಿಯಾ ಅನ್ನೋದಕ್ಕೆ ಒಂದಷ್ಟು ಅಂಶಗಳನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ವಿಪಕ್ಷಗಳನ್ನ ಒಗ್ಗೂಡಿಸಿ ಮುನ್ನಡೆಸುವ ಮಹಾನಾಯಕ ಯಾರು? ಈ ಪ್ರಶ್ನೆಗೆ ಈ ಒಂದು ಸಭೆಯಲ್ಲೂ ಕೂಡ ಉತ್ತರ ಸಿಕ್ಕಿಲ್ಲ. ಅಟ್ಲೀಸ್ಟ್ ಈ ಮೈತ್ರಿಕೂಟದ ನಾಯಕತ್ವವನ್ನ ವಹಿಸಿಕೊಳ್ಳೋರು ಯಾರು? ಪ್ರಧಾನಿ ಅಭ್ಯರ್ಥಿ ಹೆಸರು ನಂತರದಲ್ಲಿರ್ಲಿ, ಆದ್ರೆ ಈ ಒಂದು ಮೈತ್ರಿಕೂಟದ ನಾಯಕ ಯಾರು ಅನ್ನೋ ಪ್ರಶ್ನೆಗೂ ಕೂಡ ಇದುವರೆಗೂ ಉತ್ತರ ಬಂದಿಲ್ಲ. ಅದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಇದೇ ಸವಾಲಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಇದರ ಜೊತೆಗೆ ಹಾಲಿ ಈ ಮೈತ್ರಿಕೂಟದ ಸದಸ್ಯರ ಪೈಕಿ 6 ಮಂದಿ ಸಿಎಂಗಳಿದ್ದಾರೆ, ಮುಖ್ಯಮಂತ್ರಿಗಳಾಗಿರೋರು ಬೇರೆ ಬೇರೆ ರಾಜ್ಯಕ್ಕೆ, ಹಾಗೆ 10 ಮಂದಿ ಮಾಜಿ ಸಿಎಂಗಳಿದ್ದಾರೆ. ಹಾಗಾದ್ರೆ ಇಷ್ಟು ಒಳ್ಳೆ ಪೋರ್ಟ್ಫೋಲಿಯೋ ಇರುವ ನಾಯಕರುಗಳಿಗೆ ಅದಕ್ಕೆ ತಕ್ಕನಾದ ಸ್ಥಾನಮಾನವನ್ನ ಕೂಡ ಕೊಡಬೇಕಾಗತ್ತೆ. ಹಾಗಾದ್ರೆ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಸ್ಥಾನಮಾನವನ್ನ ಕೊಡ್ಲಾಗತ್ತೆ ಅನ್ನೋದ್ರಲ್ಲೂ ಕೂಡ ಇದೇ ದೊಡ್ಡ ಚಾಲೆಂಜ್. ಇಷ್ಟಕ್ಕೆ ನಿಲ್ಲಿಲ್ಲ, ರಾಹುಲ್ ಗಾಂಧಿ ಅವರನ್ನ ಇನ್ ಕೇಸ್ ಏನಾದ್ರೂ ಪ್ರಧಾನಮಂತ್ರಿ ಅಂತ ಹೇಳಿ ಪರಿಗಣಿಸಿದ್ದೇ ಆದ್ರೆ ಈಗ ತಕ್ಷಣಕ್ಕೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಚುನಾವಣೆಯನ್ನ ಯಾವುದೇ ಪ್ರೈಮ್ ಮಿನಿಸ್ಟರಲ್ ಕ್ಯಾಂಡಿಡೇಟ್ ಅನ್ನ ಹೆಸರನ್ನ ಸೂಚಿಸದೆ ಹೋರಾಟವನ್ನ ಮಾಡೋದು ಅಂತ ಹೇಳಿ. ಇನ್ ಕೇಸ್ ಏನಾದ್ರೂ ಈ ಹೋರಾಟ ಗೆಲುವಾಗಿ ಪರಿವರ್ತನೆ ಆದ್ರೆ ಆಗ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಪ್ರಸ್ತಾವನೆ ಮುಂದಿಟ್ರೆ ಅದಕ್ಕೆ ಒಪ್ಪುತ್ತಾ ಈ ಮೈತ್ರಿಕೂಟದ ಇತರೆ ಸದಸ್ಯ ಪಕ್ಷಗಳು ಅನ್ನೋದು ದೊಡ್ಡ ಸವಾಲು. ಇದರ ಜೊತೆಗೆ ಇನ್ನು ಹಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಕಾಂಗ್ರೆಸ್ಸೇ ಎದುರಾಳಿಯಾಗಿದೆ. ಅನೇಕ ರಾಜ್ಯಗಳಲ್ಲಿ ನಾವು ಗಮನಿಸಬಹುದು. ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್ನ ಉದಾಹರಣೆಯನ್ನು ತೆಗೆದುಕೊಂಡ್ರು ಕೂಡ ಅಲ್ಲಿ ಸಾಂಪ್ರದಾಯಿಕ ಎದುರಾಳಿ ಅನ್ನೋ ಸ್ಥಾನಮಾನವನ್ನೇ ಪಡ್ಕೊಂಡ್ಬಿಟ್ಟಿದೆ ಟಿಎಂಸಿ ಹಾಗೆ ಕಾಂಗ್ರೆಸ್. ಇಂಥ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ಈ ಒಂದು ಕೇಂದ್ರೀಯ ಮಟ್ಟದಲ್ಲಿ ಆಗ್ತಾ ಇರುವ ಮೈತ್ರಿಯ ಪ್ರತಿಫಲಗಳು ಯಾವ ರೀತಿ ಕಾಣ್ಲಿಕ್ಕೆ ಸಿಗಬಹುದು? ಇನ್ ಕೇಸ್ ಆ ರೀತಿಯಾಗಿ ಏನಾದ್ರೂ ರಿಪರ್ಕಷನ್ಸ್ ಕಾಣ್ಲಿಕ್ಕೆ ಸಿಕ್ಕಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಇರುವ ಸೂತ್ರ ಏನು? ಅದಕ್ಕೂ ಕೂಡ 2 ದಿನಗಳ ಈ ಸಭೆಯಲ್ಲಿ ಉತ್ತರ ಲಭ್ಯವಾಗಿಲ್ಲ. ಗೊತ್ತಿಲ್ಲ ಅನ್ನೋ ಉತ್ತರ ಮಾತ್ರ ಲಭ್ಯ ಆಗ್ತಾ ಇರೋದು. ಇನ್ನು ವಿಧಾನಸಭೆಗೆ ಒಂದ್ ರೀತಿಯ ಲಾಜಿಕ್, ಲೋಕಸಭೆಗೆ ಮತ್ತೊಂದು ರೀತಿಯ ತಂತ್ರ, ಇದು ವರ್ಕ್ ಆಗತ್ತಾ ಅಂತ ಹೇಳಿ. ಈಗ ಸದ್ಯಕ್ಕೆ ನಮ್ ಚಾಲೆಂಜ್ ಇರೋದು 2024ರ ಲೋಕಸಭಾ ಚುನಾವಣೆ. ಅದನ್ನ ಗಮನದಲ್ಲಿಟ್ಕೊಂಡು ಎಲ್ಲರೂ ಒಗ್ಗಟ್ಟಿನ ಹೋರಾಟ ಮಾಡೋಣ. ನಮ್ಮ ರಾಜ್ಯದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಬಂದಾಗ, ವಿಧಾನಸಭಾ ಎಲೆಕ್ಷನ್ ಬಂದಾಗ ಆಗ ಬೇರೆ ರೀತಿಯ ತಂತ್ರವನ್ನ ಅಳವಡಿಸಿಕೊಳ್ಳೋಣ. ಈ ರೀತಿಯ ತಂತ್ರಗಾರಿಕೆ ವರ್ಕೌಟ್ ಆಗುತ್ತಾ ನಿಜವಾಗ್ಲೂ ಅನ್ನೋದಕ್ಕೂ ಉತ್ತರ ಸದ್ಯ ಗೊತ್ತಿಲ್ಲ ಅನ್ನೋದು. ಇದರ ಜೊತೆಗೆ ಪ್ರಧಾನಿ ಅಭ್ಯರ್ಥಿಗೇನೆ 3 ರಿಂದ 5 ಜನರ ಹೆಸರು ಉಲ್ಲೇಖ ಆಗ್ತಾ ಇದೆ. ಒಂದ್ ಕಡೆ ರಾಹುಲ್ ಗಾಂಧಿ ಅಂದ್ರೆ ಮತ್ತೊಂದು ಕಡೆಯಲ್ಲಿ ಖರ್ಗೆ ಅವರ ಹೆಸರು, ಮತ್ತೊಂದು ಕಡೆಯಲ್ಲಿ ನಿತೀಶ್ ಕುಮಾರ್ ಅನ್ನೋ ಹೆಸರು, ಹೀಗೆ 10 ಹಲವು 3 ರಿಂದ 5 ಜನರ ಹೆಸರು ಪ್ರಬಲವಾಗಿ ಕೇಳೋಕ್ ಸಿಗ್ತಾ ಇರೋ ಸಂದರ್ಭದಲ್ಲಿ ಬಿರುಕು ಮೂಡೋದಿಲ್ವಾ ಮುಂದಿನ ಹಂತದಲ್ಲಿ? ಸದ್ಯಕ್ಕೇನೋ ಹೆಸರನ್ನ ಘೋಷಣೆ ಮಾಡಲಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲೂ ಕೂಡ ಗೊಂದಲ ಎದುರಾಗೋದಿಲ್ವಾ ಅನ್ನೋ ಪ್ರಶ್ನೆಗೂ ಕೂಡ ಸ್ಪಷ್ಟವಾದ ಉತ್ತರವನ್ನ ಈ 2 ದಿನಗಳ ಸಭೆಯಲ್ಲಿ ಕಂಡುಕೊಂಡಿಲ್ಲ ಇಂಡಿಯಾ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಇನ್ನು ಇಂಡಿಯಾ ಅನ್ನೋ ಹೆಸರನ್ನ ಕೊಟ್ಟು ಹೋರಾಟದ ಹಾದಿಯನ್ನ ಸ್ಪಷ್ಟಪಡಿಸೋಕ್ ಮುಂಚೆನೆ ಮೋದಿ ಈ ವಿರೋಧಿಗಳ ಗಠಬಂಧನ್ ಮೀಟಿಂಗ್ ಬಗ್ಗೆ ಕಿಡಿಕಾರಿದ್ರು. ಮೊಹಬ್ಬತ್ ಕಿ ದುಕಾನ್ ಅಲ್ಲ, ಇದು ಜಾತಿವಾದಿಗಳ ಮತ್ತು ಭ್ರಷ್ಟಾಚಾರಿಗಳ ದುಕಾನ್ ಅಂತ ಸಮರ ಸಾರಿದ್ರು. भ्रष्टाचार की इस दुकान में झूठे हुए ये सभी परिवारवाद के कट्टर समर्थक हैं। न खाता न वही, जो परिवार कहे वही सही।
लोकतंत्र के लिए कहा जाता है ऑफ द पीपल, बाय द पीपल, फॉर द पीपल। लेकिन इन परिवारवादियों का मंत्र है ऑफ द फैमिली, बाय द फैमिली, फॉर द फैमिली। फैमिली फर्स्ट, नेशन नथिंग। नफरत है, घोटाले है, तुष्टिकरण है, मनकाले है। परिवारवाद की आग के दशकों से देश हवाले हैं। एक तो ये अपनी दुकान पर जातिवाद का जहर बेचते हैं और दूसरा ये लोग असीमित भ्रष्टाचार करते हैं। आजकल ये लोग बेंगलुरु में जुटे हैं। जब ये लोग कैमरे के सामने एक फ्रेम में आ जाते हैं, पूरा फ्रेम देख करके देशवासी यही बोल उठता है, लाखों करोड़ों रुपए का भ्रष्टाचार। करोड़ों के घोटाले में जमानत पर है तो उसे बहुत सम्मान की नजर से देखा जाता है। अगर पूरा का पूरा परिवार ही जमानत पर है तो उसकी और ज्यादा खातिरदारी होती है। अगर किसी दल का कोई वर्तमान मंत्री भ्रष्टाचार के मामले में जेल जाता है तो उसे एक्स्ट्रा नंबर देकर स्पेशल इनवाइटी बुलाकर बुलाया जाता है। अगर कोई किसी समाज का अपमान करता है, अदालत से सजा पाता है तो उसकी बड़ी आवाभगत होती। ಸಭೆ ನಡೆಸಿದ್ರು, ಮೋದಿ ವಿರುದ್ಧ ಸಮರ ಸಾರಿದ್ರು, ಎಲ್ಲ ಸರಿ. ಆದ್ರೆ ಹೀಗೆ ಸಭೆಗೆ ಅಂತ ಬಂದವರನ್ನ ಬರಮಾಡ್ಕೊಳ್ಳೋಕೆ IAS ಅಧಿಕಾರಿಗಳನ್ನ ಕಳುಹಿಸಿದ ವಿಚಾರವನ್ನ ಹಿಡ್ಕೊಂಡು ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿರುವ ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ದ್ವಾರಪಾಲಕರಾದ IAS ಅಧಿಕಾರಿಗಳು ಸರ್ಕಾರ ವಿಪಕ್ಷಗಳ ಮಧ್ಯೆ ಪ್ರೋಟೋಕಾಲ್ ಫೈಟ್. ಮಹಾಗಠಬಂಧನ್ ನಾಯಕರನ್ನ ಆಹ್ವಾನಿಸಲು IAS ಅಧಿಕಾರಿಗಳನ್ನ ನೇಮಿಸಿಕೊಳ್ಳಲಾಗಿದೆ. ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು HDK ಟ್ವೀಟ್ ಮಾಡಿದ್ರು. ಅಧಿಕಾರ ಬಂಧನಕ್ಕಾಗಿ ಘಟಬಂಧನಕ್ಕೆ ಒಳಗಾದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಸ್ವಾಭಿಮಾನಕ್ಕೆ ಘಟಶ್ರಾದ್ದ ಮಾಡಿದೆ. ರಾಜಕಾರಣಿಗಳ ಸೇವೆಗೆ IAS ಅಧಿಕಾರಿಗಳನ್ನ ದ್ವಾರಪಾಲಕರನ್ನಾಗಿಸಿದೆ ಅಂತ ಟ್ವೀಟ್ ಹಾಕಿದ್ರು. ಆಮೇಲೆ ಕುಮಾರಸ್ವಾಮಿ ಮಾತಲ್ಲೂ ವಾಗ್ದಾಳಿ ಮಾಡಿದ್ರು. ಬಿಜೆಪಿ ಧ್ವನಿಗೂಡಿಸಿತ್ತು. ಪಕ್ಷಗಳ ಕಾರ್ಯಕ್ರಮಕ್ಕೆ ಸರ್ಕಾರದ ಉನ್ನತ ಅಧಿಕಾರಿಗಳನ್ನ ಅವ್ರನ್ನ ಕಾಯಲಿಕ್ಕೆ ಡೆಪ್ಯೂಟ್ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡು, ಇದಕ್ಕಿಂತ ಅಧಿಕಾರದ ದುರುಪಯೋಗ ಇರಬಹುದು. ನಾವು ಮತ್ತೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ಬೇರೆ ರಾಜ್ಯದ ಮುಖ್ಯಮಂತ್ರಿ ಬಂದ್ರೆ ಪ್ರೋಟೋಕಾಲ್ ಇದೆ, ನಾನು ಒಪ್ತೇನೆ. ಆದರೆ ಮಾಜಿ ಮುಖ್ಯಮಂತ್ರಿಗಳಿಗೆ, ಬೇರೆ ಪಕ್ಷದ ನಾಯಕರಿಗೆ ಇವತ್ತು ಸರ್ಕಾರದ IAS IPS ಆಫೀಸರ್ಸು ಎಸ್ಕಾರ್ಟ್ ಮಾಡುವಂಥದ್ದು, ಅವ್ರನ್ನ PRO ಕೆಲಸ ಮಾಡುವಂಥದ್ದು ನಿಜವಾಗ್ಲೂ ಕೂಡ ನಾಚಿಕೆಗೇಡು ಸಂಗತಿ. ಇಂದು ವಿರೋಧ ಪಕ್ಷದ ಸಭೆಗೆ ಹಿರಿಯ IAS ಅಧಿಕಾರಿಗಳನ್ನ ಬಳಸ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಇದು ನಾವು ವಿರೋಧ ಮಾಡ್ತೇವೆ. ಇನ್ನು ವಿಪಕ್ಷಗಳ ಆರೋಪಕ್ಕೆ ಟ್ವಿಟರ್ನಲ್ಲೇ ಸಿಎಂ ತಿರುಗೇಟು ನೀಡಿದ್ದಾರೆ. ಬೇರೆ ರಾಜ್ಯಗಳಿಂದ ಬಂದವರನ್ನ ಅತಿಥಿಗಳೆಂದು ಪರಿಗಣಿಸಿದ್ದೇವೆ, ಶಿಷ್ಟಾಚಾರದಂತೆ ಗಣ್ಯರ ಸ್ವಾಗತಕ್ಕೆ ಅಧಿಕಾರಿಗಳ ನಿಯೋಜನೆ ಮಾಡಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ. DCM DKಶಿ ಕೂಡ ಸಮರ್ಥಿಸಿಕೊಂಡ್ರು. ಆ ಪ್ರೋಟೋಕಾಲ್ ನಮ್ಮ ಸ್ಟೇಟ್ ಗೆಸ್ಟ್ ಅಂತ ನೇಮಕ ಮಾಡಿದಾಗ ಪ್ರೋಟೋಕಾಲ್ ಅಲ್ಲಿ ಯಾರಿರಬೇಕೋ ಅವ್ರು ಇರ್ತಾರೆ. ನಾವು ಸ್ವೀಕಾರ ಮಾಡಕ್ಕೆ ಕಳಿಸಕ್ಕೆ ನಮ್ಮ ಮಂತ್ರಿಗಳು, ನಾನು ಸಮೇತ ಹೋಗಿ ಕೆಲವು ಚೀಫ್ ಮಿನಿಸ್ಟರ್ನ ರಿಸೀವ್ ಮಾಡಿದ್ದೀನಿ. ಬೇರೆ ಮಂತ್ರಿಗಳು ಕೂಡ ಬೇರೆ ಆಫೀಸ್ ಸೀನಿಯರ್ ಲೀಡರ್ಸ್ಗೆ ಒಬ್ಬೊಬ್ರು ಆಫೀಸ್ ಹತ್ರ ಪ್ರೋಟೋಕಾಲ್ ಪ್ರಕಾರ ಡೆಪ್ಯೂಟ್ ಮಾಡ್ತಾರೆ. ಎಲ್ಲಾ ಸಂದರ್ಭದಲ್ಲೂ ನಡ್ಕೊಂಡು ಬಂದಂತ ಒಂದು ಪದ್ಧತಿ, ಆ ಪದ್ಧತಿನ ಮಾಡಿದ್ದೀವಿ. 2024 ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಪಾಲಿಗೂ ಕೂಡ ಅಗ್ನಿ ಪರೀಕ್ಷೆ. 3ನೇ ಅವಧಿ ಆಯ್ಕೆ ಆಗಬೇಕು ಅಂದ್ರೆ ಎದುರಾಗುವ ಸವಾಲುಗಳು ಹತ್ತಾರೆ. ಅದರಲ್ಲೂ ವಿರೋಧಿಗಳೆಲ್ಲ ಹೀಗೆ ತಂಡ ಕಟ್ಕೊಂಡು ಸಭೆ ಮೇಲೆ ಸಭೆ ಮಾಡ್ತಿದ್ರೆ ಸುಮ್ಮನೆ ಕೂರೋಕಾಗಲ್ಲ. ಹೀಗಾಗಿನೇ ಮೋದಿ ನೇತೃತ್ವದಲ್ಲೂ ನಡೀತು ಸಭೆ. NDA ಮೈತ್ರಿಕೂಟಕ್ಕೆ 25 ವರ್ಷದ ಸಂಭ್ರಮ. ಇಂಡಿಯಾ ವಿರುದ್ಧ NDA ಮಹಾಮೈತ್ರಿ ಸಭೆ. ಬೆಂಗಳೂರಲ್ಲಿ ವಿಪಕ್ಷದ ಇಂಡಿಯಾ ಒಕ್ಕೂಟ ಸಭೆ ಕನ್ನಡಿಗ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಡೆಯಿತು. ದೆಹಲಿಯಲ್ಲಿ NDA ಮೈತ್ರಿಕೂಟದ ಸಭೆಯ ಮುಂದಾಳತ್ವ ವಹಿಸಿಕೊಂಡಿದ್ದು ಕನ್ನಡಿಗ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮೋದಿ ನಾಯಕತ್ವದ ಸಭೆಗೆ ನೇತೃತ್ವ ವಹಿಸಿದ್ದ ಪ್ರಹ್ಲಾದ್ ಜೋಶಿ ಬಿಜೆಪಿ ಮೈತ್ರಿಕೂಟದವರನ್ನ ಸ್ವಾಗತಿಸಿದ್ದು.
ಎನ್ಡಿಎ ಸಭೆಗೆ ಬಂದ ಮೋದಿಗೆ ಭರ್ಜರಿ ಸ್ವಾಗತ ಸಿಕ್ತು. ಸಭೆಗೂ ಮುನ್ನ ಎಲ್ಲ ಎನ್ಡಿಎ ಮೈತ್ರಿಕೂಟದ ನಾಯಕರು ಫೋಟೋ ಸೆಷನ್ ನಡೆಸಿದ್ರು. ಎಲ್ಲ ಪಕ್ಷದವರು ಸೇರಿ ಮೋದಿ ಅವರಿಗೆ ಭರ್ಜರಿ ಹೂವಿನ ಹಾರ ಹಾಕಿ ನಮೋ ನಾಯಕತ್ವಕ್ಕೆ ಜೈ ಎಂದ್ರು. ಸಂಜೆ 5 ಗಂಟೆಗೆ ದೆಹಲಿಯಲ್ಲಿ ಶುರುವಾದ ಎನ್ಡಿಎ ಮೈತ್ರಿಕೂಟದ ಸಭೆ 3 ಗಂಟೆಗೂ ಹೆಚ್ಚು ಕಾಲ ನಡೆಯಿತು. ಸಭೆಯ ಪ್ರಮುಖ ಹೈಲೈಟ್ಸ್ ನೋಡೋದಾದ್ರೆ, ಎನ್ಡಿಎ ಸಭೆಯಲ್ಲಿ ಒಟ್ಟು 38 ಪಕ್ಷಗಳ ನಾಯಕರು ಭಾಗಿಯಾಗಿದ್ರು. ಇದೇ ಮೊದಲ ಬಾರಿಗೆ ಎನ್ಡಿಎ ಮೈತ್ರಿಕೂಟಕ್ಕೆ ರಾಷ್ಟ್ರೀಯ ಲೋಕಸಮತಾ ಪಕ್ಷದ ಉಪೇಂದ್ರ ಸಿಂಗ್ ಕುಶ್ವಾಹಾ ಸೇರ್ಪಡೆಯಾದರು. ವಿಕಾಸಶೀಲ್ ಇನ್ಸಾನ್ ಪಕ್ಷದ ಮುಖೇಶ್ ಸಹಾನಿ ಮತ್ತು ಹಿಂದೂಸ್ತಾನಿ ಅವಾಮ್ ಮೋರ್ಚಾದ ಜಿತನ್ ರಾಮ್ ಮಾಂಝಿ ಕೂಡ ಎನ್ಡಿಎ ಸೇರಿದ್ರು. ಲೋಕ ಜನಶಕ್ತಿ ಪಕ್ಷದ ಚಿರಾಗ್ ಪಾಸ್ವಾನ್ ಮೋದಿಗೆ ಬೆಂಬಲವಾಗಿ ನಿಂತಿದ್ರೆ, ಫಸ್ಟ್ ಟೈಮ್ ಜನಸೇನಾ ನಾಯಕ ಪವನ್ ಕಲ್ಯಾಣ್ ಮೋದಿ ಮೈತ್ರಿಕೂಟದಲ್ಲಿ ಭಾಗಿಯಾದರು. ಮೋದಿ ಅಮಿತ್ ಶಾ ನೇತೃತ್ವದ ಸಭೆಯಲ್ಲಿ ಪ್ರಮುಖವಾಗಿ 6 ನಿರ್ಣಯಗಳಿಗೆ ಎನ್ಡಿಎ ಮಿತ್ರ ಪಕ್ಷಗಳು ಮುದ್ರೆ ಒತ್ತಿವೆ. 2024ಕ್ಕೆ 350+ ಲೋಕಸಭೆ ಗೆಲುವೊಂದೇ ಗುರಿಯಾಗಬೇಕು ಅನ್ನೋ ನಿರ್ಣಯ ತಗೊಂಡ್ರು. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಮ್ಮ ಬೆಂಬಲ ಅನ್ನೋ ನಿರ್ಣಯ. ಭವ್ಯ ಭಾರತಕ್ಕಾಗಿ ಮೋದಿಗೆ ಸಂಪೂರ್ಣ ಬೆಂಬಲ ನೀಡುವ ನಿರ್ಣಯ. ನವಭಾರತ ನಿರ್ಮಾಣಕ್ಕೆ ಬಿಜೆಪಿ ಜೊತೆ ನಾವುಗಳು ಅನ್ನೋ ನಿರ್ಣಯ. ರಾಷ್ಟ್ರೀಯತೆ, ಪ್ರಗತಿ, ಪ್ರಾದೇಶಿಕತೆಗೆ ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಸಹಕಾರ ಎಂಬ ನಿರ್ಣಯ. ಅಭಿವೃದ್ಧಿ ಮಂತ್ರ, ಭ್ರಷ್ಟಾಚಾರ ಮುಕ್ತ ಆಡಳಿತ ನಿರ್ಣಯ ಎನ್ಡಿಎ ಸಭೆಯ ಪ್ರಮುಖಾಂಶಗಳು. ದೆಹಲಿಯ ಅಶೋಕ ಹೋಟೆಲ್ ಸಭೆ ಬಳಿಕ ಪ್ರಧಾನಿ ಮಾತನಾಡಿದ್ರು. ಇಂಡಿಯಾ ಮೈತ್ರಿಕೂಟಕ್ಕೆ ಠಕ್ಕರ್ ಕೊಟ್ರು. ಎನ್ಡಿಎ ಅಂದ್ರೆ ನ್ಯೂ ಇಂಡಿಯಾ ಡೆವಲಪ್ಮೆಂಟ್ ಆಸ್ಪಿರೇಷನ್ ಅಂದ್ರು. ಎನ್ಡಿಎಗೆ ದೇಶವೇ ಮೊದಲು, ದೇಶದ ರಕ್ಷಣೆಗೆ ಮೊದಲ ಆದ್ಯತೆ, ದೇಶದ ಬೆಳವಣಿಗೆ, ದೇಶದ ಜನರ ಸಬಲೀಕರಣವೇ ಎನ್ಡಿಎ ಗುರಿ ಅಂತ ಇಂಡಿಯಾ ಮೈತ್ರಿಕೂಟಕ್ಕೆ ಟಾಂಗ್ ಕೊಟ್ರು. नेशन फर्स्ट, सिक्योरिटी ऑफ नेशन फर्स्ट एनडीए की विचारधारा है. प्रोग्रेस फर्स्ट एनडीए की विचारधारा है. एम्पावरमेंट ऑफ पीपल फर्स्ट. साथियों, आपको याद होगा एनडीए की बैठक में हमने संकल्प लिया था कि हम देश की गरीबी को गरीबों की ताकत से ही गरीबी को परास्त करेंगे. इसलिए इन वर्षों में हमारा सबसे ज्यादा जोर गरीबों को सशक्त करने पर रहा. 2024ರ ಚುನಾವಣೆಗೆ ಒಂದು ಕಡೆಯಲ್ಲಿ ಇಂಡಿಯಾ, ಮತ್ತೊಂದು ಕಡೆಯಲ್ಲಿ ಎನ್ಡಿಎ, ಎರಡೂ ಮೈತ್ರಿಕೂಟಗಳು ಕೂಡ ರಣಕಹಳೆಯನ್ನ ಮೊಳಗಿಸಿವೆ. ಆದ್ರೆ ಈ ಲೆಕ್ಕಾಚಾರಗಳು ಅಂದ್ರೆ ಸಂಖ್ಯಾಬಲದ ಆಧಾರದ ಮೇಲೆ ಆಗ್ತಾ ಇರುವ ಲೆಕ್ಕಾಚಾರಗಳು ಯಾವ ರೀತಿ ಇದೆ, ಸತ್ಯದ ಸ್ಥಿತಿಗತಿ, ಎನ್ಡಿಎ ಮೈತ್ರಿಕೂಟ ಹಾಗೆ ಇಂಡಿಯಾ ಮೈತ್ರಿಕೂಟ ಹಾಗೆ ಬಿಜೆಪಿಗೆ ಹಾಗೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ, ಎರಡೂ ಮೈತ್ರಿಕೂಟಗಳ ಮುಂದಾಳತ್ವ ವಹಿಸಿರುವ ಈ ಎರಡೂ ಪಕ್ಷಗಳ ಸ್ಥಾನಮಾನ ಯಾವ ರೀತಿ ಇದೆ ಸಂಖ್ಯಾಬಲದ ಆಧಾರದ ಮೇಲೆ ಗಮನಿಸ್ತಾ ಹೋಗೋಣ. ಬಿಜೆಪಿ ಪಕ್ಷಕ್ಕೆ ಲೋಕಸಭೆಯಲ್ಲಿ ಸದ್ಯಕ್ಕೆ ಇರೋದು 301 ಸಂಖ್ಯೆಯ ಸದಸ್ಯರ ಬಲ. ಇನ್ನು ರಾಜ್ಯಸಭೆಯಲ್ಲಿ ಬಿಜೆಪಿಯ 92 ಮಂದಿ ಪ್ರತಿನಿಧಿಗಳಿದ್ದಾರೆ. ಇತ್ತ ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿರುವ ಸಂಖ್ಯಾಬಲ 50, ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ನ 31 ಮಂದಿ ಪ್ರತಿನಿಧಿಗಳಿದ್ದಾರೆ. ಇದು ಸಪರೇಟ್ ಆಗಿ ಬಿಜೆಪಿ ಹಾಗೆ ಕಾಂಗ್ರೆಸ್ನ ಲೆಕ್ಕಾಚಾರ ಆದ್ರೆ, ಓವರಾಲ್ ಆಗಿ ಮೈತ್ರಿಕೂಟದ ಲೆಕ್ಕಾಚಾರವನ್ನ ಕೂಡ ಗಮನಿಸ್ಬಿಡೋಣ. ಎನ್ಡಿಎ ಮೈತ್ರಿಕೂಟ ಅಂದ್ರೆ ಬಿಜೆಪಿ ಪ್ಲಸ್ ಅದರ ಮೈತ್ರಿ ಪಕ್ಷಗಳ ಸಂಖ್ಯಾಬಲವನ್ನ ನಾವು ಗಮನಿಸಿದಾಗ ಲೋಕಸಭೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಬಲ 331, ರಾಜ್ಯಸಭೆಯಲ್ಲಿ 110. ಹಾಗೆ ಇಂಡಿಯಾ ಇವತ್ತೇನು 26 ಪಕ್ಷಗಳ ಮಹಾ ಒಕ್ಕೂಟ ರಚನೆಯಾಗಿದೆ. ಈ ಒಂದು ಪಕ್ಷಗಳ ಬಲಾಬಲವನ್ನ ನಾವು ಗಮನಿಸೋದೇ ಆದ್ರೆ ಲೋಕಸಭೆಯಲ್ಲಿ ಇಂಡಿಯಾಗೆ ಇರುವ ಬಲ 114 ಮಂದಿ ಸದಸ್ಯರದು, ಹಾಗೆ ರಾಜ್ಯಸಭೆಯಲ್ಲಿರೋದು ಒಟ್ಟು 64 ಮಂದಿ ಸದಸ್ಯರದು. ಇಷ್ಟಕ್ಕೆ ನಿಲ್ಲಿಲ್ಲ, ಇನ್ನು ರಾಜ್ಯಗಳ ಮೇಲೆ ಯಾವ ರೀತಿ ಇದೆ ಆಧಿಪತ್ಯ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಅಂದ್ರೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷಗಳು ಆಡಳಿತವನ್ನ ನಡೆಸ್ತದೆ ಅನ್ನೋದರ ಆಧಾರದ ಮೇಲೆ ಈ ಮೈತ್ರಿಕೂಟ ಜೊತೆಗೆ ಬಿಜೆಪಿ ಕಾಂಗ್ರೆಸ್ನ ಬಲದ ಸಾಮರ್ಥ್ಯದ ಒಂದು ಲೆಕ್ಕಾಚಾರವನ್ನ ನಾವು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಇಡೀ ಭಾರತದ ರಾಜ್ಯಗಳ ಲೆಕ್ಕಾಚಾರವನ್ನ ತೆಗೆದುಕೊಂಡಾಗ ಒಟ್ಟು 10 ರಾಜ್ಯಗಳಲ್ಲಿ, ಉತ್ತರಾಖಂಡ, ಹರಿಯಾಣ, ಉತ್ತರ ಪ್ರದೇಶ ಸೇರಿದಂತೆ ಒಟ್ಟು 10 ರಾಜ್ಯಗಳಲ್ಲಿ ಕ್ಲಿಯರ್ ಮೆಜಾರಿಟಿಯನ್ನ ಪಡೆದುಕೊಂಡು ಬಿಜೆಪಿ ಪಕ್ಷ ಆಡಳಿತವನ್ನ ನಡೆಸ್ತಾ ಇದೆ. ಇನ್ನು ಬಿಜೆಪಿ ಮೈತ್ರಿ ಪಕ್ಷವನ್ನ ಸೇರಿಕೊಂಡು ಆಡಳಿತ ನಡೆಸ್ತಾ ಇರುವ ರಾಜ್ಯಗಳು 5, ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ, ಮೇಘಾಲಯ ಇತ್ಯಾದಿ. ಇನ್ನು ಕಾಂಗ್ರೆಸ್ ಕ್ಲಿಯರ್ ಕಟ್ ಮೆಜಾರಿಟಿಯೊಂದಿಗೆ ಆಡಳಿತವನ್ನ ನಡೆಸ್ತಾ ಇರುವ ರಾಜ್ಯಗಳ ಸಂಖ್ಯೆ 4. ಕರ್ನಾಟಕದಲ್ಲಿ ಇತ್ತೀಚೆಗಾದ ಗೆಲುವು, ರಾಜಸ್ಥಾನ, ಹಿಮಾಚಲ, ಛತ್ತೀಸ್ಗಢ ಈ 4 ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತವನ್ನ ನಡೆಸ್ತಾ ಇದೆ. ಇನ್ನು ಕಾಂಗ್ರೆಸ್ ಜೊತೆಗಿನ ಮೈತ್ರಿಕೂಟ ಅಥವಾ ಮೈತ್ರಿ ಪಕ್ಷಗಳು ಸೇರಿ ರಚನೆ ಮಾಡಿರೋ ರಾಜ್ಯ ಸರ್ಕಾರಗಳಿರೋದು ಒಟ್ಟು 3 ರಾಜ್ಯದಲ್ಲಿ, ಬಿಹಾರ, ಜಾರ್ಖಂಡ್ ಹಾಗೆ ತಮಿಳುನಾಡಿನಲ್ಲಿ.
ಇನ್ನು ಪ್ರಾದೇಶಿಕ ಆಡಳಿತ ಈ ಬಾರಿ ಅಂದ್ರೆ 2024ರ ಚುನಾವಣೆಯಲ್ಲಿ ಈ ಪ್ರಾದೇಶಿಕ ಪಕ್ಷಗಳ ಪಾತ್ರ ಬಹಳ ಮುಖ್ಯವಾಗುತ್ತೆ ಅನ್ನೋದಕ್ಕೆ ಎರಡೂ ಮೈತ್ರಿಕೂಟಗಳು ಪ್ರಾದೇಶಿಕ ಪಕ್ಷಗಳಿಗೆ ನೀಡ್ತಿರುವ ಮಾನ್ಯತೆ ಆದ್ಯತೆಯ ಸಾಕ್ಷಿ ಆಗ್ತಾ ಇದೆ. ಈ ಪ್ರಾದೇಶಿಕ ಪಕ್ಷಗಳ ಆಡಳಿತವನ್ನ ನಾವು ಗಮನಿಸಿದಾಗಲೂ ಕೂಡ ಬರೋಬ್ಬರಿ 8 ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಅಂದ್ರೆ ಆಮ್ ಆದ್ಮಿ ಪಕ್ಷ, AITC, ಹಾಗೆ ಬಿಜೆಡಿ, CPI, ಮಾಯಿಸಿಸ್ಟ್, ಹಾಗೆ MNF, TRS, YSRCP ಈ ರೀತಿಯ ಪಕ್ಷಗಳು ಆಡಳಿತವನ್ನ ನಡೆಸ್ತಾ ಇರೋದು ಒಟ್ಟು 8 ರಾಜ್ಯಗಳಲ್ಲಿ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರಾಷ್ಟ್ರಪತಿ ಆಳ್ವಿಕೆ ಇದೆ, ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಿರೋದು ಒಟ್ಟು 5. ಈ ರೀತಿ ರಾಜ್ಯಗಳ ಮೇಲಿರುವ ಆಡಳಿತದ ಚುಕ್ಕಾಣಿ ಜೊತೆಗೆ ಲೋಕಸಭೆ, ರಾಜ್ಯಸಭೆಯಲ್ಲಿರುವ ಸಂಖ್ಯಾಬಲದ ಆಧಾರದ ಮೇಲೂ ಕೂಡ 2024ರ ಚುನಾವಣೆಯಲ್ಲಿ ಯಾರಿಗೆ ಮುನ್ನಡೆ ಆಗಬಹುದು ಅನ್ನೋ ಲೆಕ್ಕಾಚಾರ ರಾಜಕೀಯ ಪಡಸಾಲೆಯಲ್ಲಿ ಪ್ರಾರಂಭವಾಗಿದೆ. ಇದು ಒಂದು ಕತೆ ಆದ್ರೆ ಮತ್ತೊಂದು ಕಡೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡೂ ಪಕ್ಷಗಳು ಕೂಡ ಮುಂಬರುವ ಲೋಕ ಚುನಾವಣೆಗೆ ಗ್ರೌಂಡ್ ಅನ್ನ ಸೆಟ್ ಮಾಡ್ಕೊಳ್ತಿವೆ. ಎರಡೂ ಕೂಟಗಳಿಂದ ಕೂಡ ಆಹ್ವಾನ ಬಾರದೆ ಜೆಡಿಎಸ್ ಸ್ಥಿತಿ ಮುಂದೆ ಹೇಗೆ ಅನ್ನೋ ಹಾಗಾಗಿದೆ. ಜೆಡಿಎಸ್ನಿಂದ ಅಂತರ ಕಾಯ್ದುಕೊಳ್ತಾ ಬಿಜೆಪಿ, ಜೆಡಿಎಸ್ಗೆ ಸಿಗದ NDA ಆಹ್ವಾನ, ಅಡಕತ್ತರಿಯಲ್ಲಿ ಹೆಚ್ಚಿಡಿಕೆ. ಇಲ್ಲೇನು ಹೊಂದಾಣಿಕೆ ಆಗೋಗಿದೆಯಾ? ನಾನೇನು ಅರ್ಜಿ ಹಾಕೊಂಡು ಹೋಗಿದ್ದೇನಾ? ಪಾಪ ಅವ್ರನ್ನ ಆಹ್ವಾನ ಕೊಟ್ಟಿಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ. ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೊತೆ ಜೆಡಿಎಸ್ ನಾಯಕರು ಮೈತ್ರಿ ಮಾಡಿಕೊಳ್ಳುತ್ತಾರೆ. HDK ಅವರನ್ನೇ ವಿಪಕ್ಷ ನಾಯಕನಾಗಿ ನೇಮಕ ಮಾಡುತ್ತಾರೆ ಅಂತೆಲ್ಲ ರಾಜ್ಯ ರಾಜಕಾರಣದಲ್ಲಿ ಸಖತ್ ಚರ್ಚೆ ಆಗಿತ್ತು. ಇವತ್ತು ಈ ವಿಚಾರ ಬಿಗ್ ಟ್ವಿಸ್ಟ್ ಪಡೆದುಕೊಂಡಿದೆ. ದೆಹಲಿಯಲ್ಲಿ ನಡೆದ NDA ಸಭೆಗೆ ಜೆಡಿಎಸ್ಗೆ ಆಹ್ವಾನವನ್ನೇ ಕೊಟ್ಟಿಲ್ಲ ಕೇಂದ್ರದ ನಾಯಕರು. ಈ ಬಗ್ಗೆ ಕೂಲಾಗೆ ರಿಯಾಕ್ಟ್ ಮಾಡಿರೋ HDK, ನಾನೇನು ಅರ್ಜಿ ಹಾಕೊಂಡು ಹೋಗಿದ್ನಾ ಅಂದ್ರೆ ಪಾಪ ಕುಮಾರಣ್ಣ ಅಂತ DK ಶಿವಕುಮಾರ್ ಕಾಲೆಳೆದ್ರು. ನಾವು ಈ ರಾಜ್ಯದಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಬಿಜೆಪಿ ಎರಡನ್ನೂ ಸರಿಸಮನಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಇಲ್ಲೇನು ಹೊಂದಾಣಿಕೆ ಆಗೋಗಿದೆಯಾ JDSಗೂ ಬಿಜೆಪಿಗೂ? ನನ್ನ ವಿರೋಧ ಪಕ್ಷದ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾನು ಮುಂದುವರೆಸಿದ್ದೇನೆ. ನಾನೇನು ಅರ್ಜಿ ಹಾಕೊಂಡು ಹೋಗಿದ್ದೇನಾ? ಪಾಪ ಕುಮಾರಣ್ಣ ಮಾತಾಡ್ತಾರೆ, ಅವ್ರಿಗೂ ನ್ಯೂಸ್ ಬೇಕಲ್ಲ. ಅವರು ಅಪೋಸಿಷನ್ ಪಾರ್ಟಿ ಇಲ್ಲಿ ಮೀಟಿಂಗ್ ನಡೀತಾ ಇರೋದು, ಪಾಪ ಅವ್ರನ್ನ ಆಹ್ವಾನ ಕೊಟ್ಟಿಲ್ಲ, NDA ಆಹ್ವಾನ ಕಾಯ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ. ಇನ್ನು ಜೆಡಿಎಸ್ ಪಕ್ಷವನ್ನ NDA ಭಾಗವಾಗಿ ಪರಿಗಣಿಸದಿರಲು ಕಾರಣಗಳೂ ಇವೆ. ಬಿಜೆಪಿಗೆ ಡ್ಯಾಮೇಜ್ ಮಾಡೋ ಶಕ್ತಿ ಸದ್ಯ ಜೆಡಿಎಸ್ಗೆ ಕರ್ನಾಟಕದಲ್ಲಿಲ್ಲ. ಅಲ್ಲದೆ ಸ್ವತಂತ್ರವಾಗಿ ಗೆಲ್ಲೋ ಶಕ್ತಿಯೂ ಪಕ್ಷಕ್ಕಿಲ್ಲ. ಕಾಂಗ್ರೆಸ್ ವಿರೋಧಿಸೋದಕ್ಕೆ ಮಾತ್ರ ಜೆಡಿಎಸ್ ಅಗತ್ಯವಿದೆ. ಅಲ್ಲದೆ ಈ ಹಿಂದೆ 2018ರಲ್ಲಿ ಮೈತ್ರಿ ಸರ್ಕಾರದ ವೇಳೆ ನಮ್ಮ ಜೊತೆ ಬಂದಿಲ್ಲ ಹಾಗೂ ಬಿಜೆಪಿ ಜೊತೆ ಸಖ್ಯಕ್ಕೆ ಕೆಲವರ ವಿರೋಧವೂ ಕಾರಣವಿರಬಹುದು ಎನ್ನಲಾಗಿದೆ. ಇವತ್ತು ಕಾಂಗ್ರೆಸ್ನ ಸಚಿವರು, ಶಾಸಕರು ಮಹಾಗಠಬಂಧನ್ ಸಭೆಯ ಜೋಶ್ನಲ್ಲಿದ್ರು. ವಿಧಾನಸಭೆ ಹಾಗೆ ಪರಿಷತ್ ಸದಸ್ಯರಿಲ್ಲದೆ ಖಾಲಿ ಹೊಡಿತಾ ಇತ್ತು. ಈ ವೇಳೆ ವಿಧಾನಸಭೆಯಲ್ಲಿ ಸರ್ಕಾರಕ್ಕೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಸದನದಲ್ಲಿ ಟಾಂಗ್ ಕೊಟ್ರು. ಸದನದಲ್ಲಿ ಮೊದಲು ಸಾಲಿನ 9 ಸಚಿವರುಗಳು ಇಲ್ಲ, ಇವತ್ತು ಒಂದು ದಿನಕ್ಕೆ ಸದನವನ್ನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಶಿಫ್ಟ್ ಮಾಡಿ ಅಂತಂದ್ರು. ಈ ವೇಳೆ ಮಾತನಾಡಿದ ಸ್ಪೀಕರ್ ಖಾದರ್, ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತ ಸಮರ್ಥಿಸಿಕೊಂಡ್ರು. 9 ಜನರಲ್ಲಿ ಯಾರು ಇಲ್ಲ. ಇವತ್ತೊಂದು ದಿವಸಕ್ಕೆ ನಮ್ಮ ಸೆಷನ್ ಅನ್ನ ತಾಜ್ ವೆಸ್ಟ್ ಎಂಡ್ಗೆ ಶಿಫ್ಟ್ ಮಾಡಿದ್ರೆ ಅಸೆಂಬ್ಲಿ ಸೆಷನ್ ಎಷ್ಟು ಚೆನ್ನಾಗಿ ಆಗ್ತಾ ಇತ್ತು. ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್. ಅವ್ರಿಗೂ ಕೂಡ ಅನುಕೂಲ ಆಗ್ತಾ ಇತ್ತು. ನಿಮ್ಮ ಕಾಲದಲ್ಲೂ ಆಗಿದೆ ಇದು. ಅಲ್ಲ, ತಾವು ಸಲಹೆ ಕೊಟ್ಟಿದ್ರಿ, ನಿಯಮದಲ್ಲಿ ನನಗೆ ಅದಕ್ಕೆ ಅವಕಾಶ ಇಲ್ಲ, ಎಲ್ಲ ಮಾಡ್ತಿದ್ದೆ. ನಿಯಮದಲ್ಲಿ ನನಗೆ ಪ್ರಯೋಜನ ಇಲ್ಲ ಅಂತ ಪರಮಾಧಿಕಾರ. ಇನ್ನು ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದ್ದ APMC ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಪರಿಷತ್ನಲ್ಲಿ ಹಿನ್ನಡೆಯಾಗಿದೆ. ಪರಿಷತ್ನಲ್ಲಿ APMC ಕಾಯ್ದೆಗೆ ತಿದ್ದುಪಡಿ ತಂದು ವಿಧೇಯಕವನ್ನ ಮಂಡಿಸಿತು. ಆದರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಬಿಜೆಪಿ ಸದಸ್ಯರು ಇದೊಂದು ರಾಜಕೀಯ ಪ್ರೇರಿತವಾದ ಬಿಲ್, ಇದನ್ನ ಯಾವುದೇ ಕಾರಣಕ್ಕೂ ಅಂಗೀಕರಿಸಬಾರದು ಅಂತ ಒತ್ತಾಯಿಸಿದ್ರು. ಇನ್ನು ವಿಧೇಯಕವನ್ನ ಸೆಲೆಕ್ಟ್ ಕಮಿಟಿಗೆ ವಹಿಸುವ ಪ್ರಸ್ತಾಪಕ್ಕೆ ಮತಕ್ಕೆ ಹಾಕಿದ್ರು. ಪ್ರಸ್ತಾಪದ ಪರ 31 ಹಾಗೆ ವಿರುದ್ಧ 21 ಮತ ಬಿದ್ದ ಹಿನ್ನೆಲೆಯಲ್ಲಿ ಬಿಲ್ ಅನ್ನ ಸದನ ಸಮಿತಿಗೆ ವಹಿಸುವ ಪ್ರಸ್ತಾಪಕ್ಕೆ ಅಂಗೀಕಾರ ನೀಡಲಾಯಿತು. ಅಂತೂ ಇಂತೂ ಗೃಹಲಕ್ಷ್ಮಿ ಗ್ಯಾರಂಟಿಗೆ ನಾಳೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜ್ಯದ ಮನೆ ಒಡತಿಗೆ ಕೊನೆಗೂ ಪ್ರತಿ ತಿಂಗಳು 2,000 ಕೊಡೋಕೆ ಸರ್ಕಾರ ಮುಂದಾಗಿದೆ. ಯಾವಾಗಿಂದ ಅರ್ಜಿ ಸಲ್ಲಿಸಬೇಕು, ಯಾವ ಮನೆ ಒಡತಿಗೆ ಹಣ ಬರುತ್ತೆ, ಎಲ್ಲವನ್ನ ತೋರಿಸ್ತೀವಿ ನೋಡಿ. ಗೃಹಲಕ್ಷ್ಮಿ ಯೋಜನೆಗೆ ನಾಳೆ ಸಿಎಂ ಚಾಲನೆ. ನಾಡಿದ್ದಿನಿಂದಲೇ ಅರ್ಜಿ ಸಲ್ಲಿಕೆಗೆ ಅವಕಾಶ.
ಕಾಂಗ್ರೆಸ್ ಸರ್ಕಾರದ 4ನೇ ಗ್ಯಾರಂಟಿ ಜಾರಿಗೆ ನಾಳೆ ಸಂಜೆ ಮುಹೂರ್ತ ಫಿಕ್ಸ್ ಆಗಿದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ. ನಂತರ ಜುಲೈ 20ರಂದು ನೋಂದಣಿ ಪ್ರಕ್ರಿಯೆ ಶುರುವಾಗಲಿದ್ದು, ಮನೆ ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಜಮೆಯಾಗಲಿದೆ. ಯಾರು ಪಡಿತರ ಚೀಟಿಯಲ್ಲಿ ಮುಖ್ಯಸ್ಥೆ ಅಂತ ಈಗಾಗಲೇ ಮೆನ್ಷನ್ ಆಗಿದೆ, ಅಂತವರು ಆ ಒಂದು ಪಡಿತರ ಚೀಟಿ ಜೊತೆಯಲ್ಲಿ ಅವರ ಆಧಾರ್ ಕಾರ್ಡು, ಅಂದ್ರೆ ಏನು ಮುಖ್ಯಸ್ಥೆ ಇದ್ದಾಳಲ್ಲ, ಮುಖ್ಯಸ್ಥೆ ಆಧಾರ್ ಕಾರ್ಡು ಜೊತೆಯಲ್ಲಿ ಮುಖ್ಯಸ್ಥೆಯ ಯಜಮಾನನ ಆಧಾರ್ ಕಾರ್ಡು. ಈ ಯಾಕೆ ಯಜಮಾನನ ಆಧಾರ್ ಕಾರ್ಡ್ ಅಂದ್ರೆ ಅವರು ಟ್ಯಾಕ್ಸ್ ಪೇ ಅಥವಾ GST ಪೇ ಆಗಿರಬಾರ್ದು ಅಂತ. ಜೊತೆಯಲ್ಲಿ ಒಂದು ಮೊಬೈಲ್ ಇದ್ರೆ ಸಾಕು. ಅರ್ಜಿ ಸಲ್ಲಿಕೆಗೆ ಅಗತ್ಯವಿರುವ ದಾಖಲೆಗಳೇನು, ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಪಡಿತರ ಚೀಟಿಯ ಜೆರಾಕ್ಸ್ ಪ್ರತಿ, ಪತಿ ಪತ್ನಿಯ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಪಾಸ್ಬುಕ್ ಹಾಗೂ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಇದ್ರೆ ಸಾಕು. ಇನ್ನು ನೋಂದಣಿ ಪ್ರಕ್ರಿಯೆ ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರ ಬೆಂಗಳೂರು 1ನಲ್ಲಿ ನೋಂದಣಿ ಪ್ರಕ್ರಿಯೆ ನಡೆಯಲಿದೆ. ಮನೆಯೊಡತಿ ಲಿಂಕ್ ಮಾಡಿಸಿದ ಮೊಬೈಲ್ಗೆ ಲಿಂಕ್ ಬರಲಿದ್ದು, ಅದರಲ್ಲಿ ದಿನಾಂಕ, ಸಮಯ ಮತ್ತು ಸ್ಥಳದ ಸಂದೇಶ ಬರಲಿದೆ. ಸಂದೇಶ ಬಾರದೇ ಇದ್ರೆ 1902ಗೆ ಕರೆ ಮಾಡಬಹುದು. ಅಲ್ಲದೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 8147500500ಗೆ ಕರೆ ಮಾಡಬಹುದು. ಇನ್ನು ಸಂಜೆ 5ರಿಂದ 7ರವರೆಗೂ ಬೆಂಗಳೂರು 1 ಮೂಲಕ ನೋಂದಣಿ ಪ್ರಕ್ರಿಯೆ ನಡೆಯಲಿದೆ. ಒಂದು ವೇಳೆ ಆದರೂ ಆಗದಿದ್ರೆ ಪ್ರಜಾಪ್ರತಿನಿಧಿಗಳ ಮೂಲಕವೂ ನೋಂದಣಿ ಮಾಡಬಹುದಾಗಿದ್ದು, ಅವರೇ ತಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ. ಒಂದು ವೇಳೆ ಪಡಿತರ ಚೀಟಿ ಜೊತೆ ಆಧಾರ್ ಲಿಂಕ್ ಆಗದೇ ಇದ್ರೆ ಅಂಥವರ ಖಾತೆಗೆ ಹಣ ಜಮೆಯಾಗಲಿದೆ.